ಎವ್ರಿವನ್, ವೆಲ್ಕಮ್ ಟು ಹವ್ಯಾ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮರ್ಷಿಯಲ್ಸ್ ಸ್ಟ್ರೀಟಲ್ಲಿ ನಾವೇನೆಲ್ಲ ಶಾಪ್ ಮಾಡಿದ್ವಿ, ಹೇಗೆಲ್ಲ ಶಾಪಿಂಗ್ ಆಯಿತು ಅಂತ ಹೇಳಿದ್ದೆ. ಇನ್ನೂ ಸ್ವಲ್ಪ ನನಗೆ ಶಾಪಿಂಗು ಪೆಂಡಿಂಗ್ ಆಯಿತು. ಅವತ್ತು ನಾನು ಮಗುನ ಬಿಟ್ಟು ಹೋಗಿದ್ದರಿಂದ ಕಂಪ್ಲೀಟಾಗಿ ನಾನು ಶಾಪಿಂಗ್ ಮುಗ್ಸೋಕ್ಕೆ ಆಗಲಿಲ್ಲ. ನಾವು ಪ್ರೀವಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ 2 ಡೇಸ್ ಅಂತೂ ಖಂಡಿತ ಶಾಪಿಂಗ್ ಹೋಗಲೇಬೇಕು ಬಟ್ಟೆಗೆ ಅಂತ ಹೇಳಿ. 1 ಡೇ ಅಲ್ಲಿ ಎಲ್ಲ ಮುಗಿಸ್ಕೊಂಬರೋಕ್ಕಾಗಲ್ಲ, ಅರ್ಜೆನ್ಸಿಯಲ್ಲಿ ಅಂತ ಹೇಳಿ ಇವತ್ತು ನಾವು ಮತ್ತೆ ನಮ್ಮ ಪಾಪುಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಹೋಗ್ತಿದ್ದೀನಿ. ನಾನು ಲಾಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗಲ್ಲಿ ಹೇಳಿದೆ, ನಾನು ಪಾಪುಗೆ ಅಲ್ಲಿ ಮೆಟೀರಿಯಲ್ ತೊಗೊಂಡೆ, ಬಟ್ ನನಗೆ ಅದು ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಯಾರೆಲ್ಲ ನನ್ನ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಹೇಗಿತ್ತು, ಏನೆಲ್ಲ ತೊಗೊಂಡ್ವಿ ಅಂತ ಹೇಳಿ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡ್ಕೊಬನ್ನಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವತ್ತು ನಾವು ನಮ್ಮ ಪಾಪುಗೆ ಬಟ್ಟೆ ತರೋಕ್ಕೆ ಹೋಗ್ತಾ ಇರೋದು ಮಲ್ಲೇಶ್ವರಂಗೆ. ಪ್ರೀವಿಯಸ್ಲಿ ನಾವು ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ನನ್ನ ಹಸ್ಬೆಂಡ್ಗೆ ಹಾಲಿಡೇಸ್ ಇದ್ದಿದ್ದರಿಂದ ಫಸ್ಟ್ ಅವ್ರ ಶಾಪಿಂಗ್ ಮುಗಿಸೋಣ ಅಂತ ಹೇಳಿ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಸೊ ಹೇಗೆಲ್ಲ ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಆಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ ರೆಡಿ ಆಗ್ತಿದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ 9 o'clock. ನಾವು 9-9:30ಗೆಲ್ಲ ಬಿಟ್ಟರೆ ಬೇಗ ಹೋಗಿ ಬೇಗ ರಿಟರ್ನ್ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಕ್ವಿಕ್ಕಾಗಿ ನಾನು ರೆಡಿ ಆಗಿಬಿಡ್ತೀನಿ ಶಾಪಿಂಗ್ಗೆ. ನಾನಿಲ್ಲಿ ಶಾಪಿಂಗ್ ಅಂತ ಹೇಳಿ ಹೆವಿ ಮೇಕಪ್ ಎಲ್ಲ ಏನು ಮಾಡ್ಕೋತಿಲ್ಲ. ಜಸ್ಟ್ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಮತ್ತು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್, ಈ 3 ಪ್ರಾಡಕ್ಟ್ಸಿಂದನೇ ನಾನಿವತ್ತು ರೆಡಿ ಆಗ್ತಾ ಇರೋದು. ನನಗೆ ಆಚೆ ಹೋದಾಗ ಹೆವಿ ಮೇಕಪ್ ಎಲ್ಲ ಹಾಕ್ಕೊಂಡು ಹೋಗಿ ನನಗೆ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ನನಗೆ ಅದು ಇಷ್ಟನೂ ಆಗಲ್ಲ. ಸೊ ಜಸ್ಟ್ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋತಿದ್ದೀನಿ. ಮಾಯಿಶ್ಚರೈಸರ್ ಕಂಪಲ್ಸರಿ. ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಕಂಪಲ್ಸರಿ. ನಾನು ಇಷ್ಟೇ ನನ್ನ ಮೇಕಪ್. ಯಾವಾಗಾದರೂ ನಾನು ತುಂಬ ಫಂಕ್ಷನ್ಸ್ ಇದೆ ಅಂತ ಹೇಳಿದ್ರೆ ಮಾತ್ರ ಮೇಕಪ್ನ ಪ್ರಿಫರ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಇವತ್ತು ಪಾಂಡ್ಸ್ ಅವರ ಮಾಯಿಶ್ಚರೈಸರ್. ನಾನು ಪ್ರೀವಿಯಸ್ ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ರೆಗ್ಯುಲರ್ ಆಗಿ ಬಯೋಡರ್ಮಾ ಅಥವಾ ಪಾಂಡ್ಸ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ತುಂಬ ಲೈಟ್ ವೆಯ್ಟ್ ಇರುತ್ತೆ, ಸೊ ಈಸಿಯಾಗಿ ನಮ್ಮ ಸ್ಕಿನ್ ಮೇಲೆ ಗ್ಲೈಡ್ ಆಗುತ್ತೆ. ಆ್ಯಂಡ್ ಸನ್ಸ್ಕ್ರೀನ್ ವಿಷಯಕ್ಕೆ ಬಂದರೆ ನಾನು ಸುಮಾರು ವರ್ಷಗಳಿಂದ ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್, ಆಲ್ರೆಡಿ ಇದು ಖಾಲಿನೂ ಸಹ ಆಗ್ತಾ ಇದೆ. ಸುಮಾರು ವರ್ಷದಿಂದ ನಾನು ಯೂಸ್ ಮಾಡ್ತಾ ಇರೋ ಸನ್ಸ್ಕ್ರೀನ್ ಬಂದು ನ್ಯೂಟ್ರೋಜಿನ. ನಾನು ಡಿಫ್ರೆಂಟ್ ಸನ್ಸ್ಕ್ರೀನ್ಸ್ನ ಟ್ರೈ ಮಾಡಿದ್ದೀನಿ, ಬಟ್ ನನ್ನ ಸ್ಕಿನ್ಗೆ, ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನನ್ನ ಸ್ಕಿನ್ಗೆ ಸೆಟ್ ಆಗಿರೋಂತಹ ಸನ್ಸ್ಕ್ರೀನ್ ಇದು ನ್ಯೂಟ್ರೋಜಿನ ಅವರ ಸನ್ಸ್ಕ್ರೀನು. ಇದು ವೈಟ್ ಕಾಸ್ಟ್ ಎಲ್ಲ ಏನೂ ಬಿಡಲ್ಲ, ನೀಟಾಗಿ ನಾವು ಗ್ಲೈಡ್ ಮಾಡಿಕೊಂಡ್ರೆ ಸ್ಕಿನ್ಗೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಬಹುದು, ತುಂಬ ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋಂತಹ ಪ್ರಾಡಕ್ಟು ನನ್ನ ಫೇವ್ರೇಟು ಲ್ಯಾಕ್ಮೆ ಅವರ ಲಿಪ್ಸ್ಟಿಕ್ಕು. ಈ ಶೇಡ್ ನಿಮ್ಗೇನಾದರೂ ನಾನು ಹಾಕಿ ತೋರಿಸ್ತೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಈ ಶೇಡ್ ಯಾವುದು ಅಂತ ಹೇಳಿ ನಿಮಗೆ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ವೇಳೆ ನಿಮ್ಗೇನಾದರೂ ನನ್ನ ಲಿಪ್ಸ್ಟಿಕ್ ಯಾವೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳಿ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ವ್ಲಾಗ್ನ ನಾನು ಸಪ್ರೇಟಾಗಿ ಮಾಡ್ತೀನಿ. ಇದು ನನಗೆ ತುಂಬಾ ಇಷ್ಟವಾದ ಲಿಪ್ಸ್ಟಿಕ್ಕು. ನಾನು ಕಾಲೇಜಲ್ಲಿ ವರ್ಕ್ ಮಾಡೋವಾಗ ನಾನು ಕಂಪಲ್ಸರಿ ಯೂಸ್ ಮಾಡ್ತಿದ್ದು ಒಂದು 2 ಶೇಡ್ ಇಟ್ಕೊಂಡಿದ್ದೆ. ನನಗೆ ನ್ಯೂಡ್ ಶೇಡ್ಸ್ ಅಂದರೆ ತುಂಬಾ ಇಷ್ಟ. ಆ 2 ಶೇಡ್ಸಲ್ಲಿ ಇದು ಒನ್ ಆಫ್ ಮೈ ಫೇವ್ರೇಟ್ ಶೇಡು. ಇದು ತುಂಬ ನಾನು ಹಾಕಿದ್ದೀನಿ ಅಂತಲೂ ಅನಿಸಲ್ಲ, ಹಾಕಿಲ್ಲ ಅಂತಲೂ ಅನಿಸಲ್ಲ. ಸೊ ನನಗೆ ಲಿಪ್ಸ್ಟಿಕ್ ತುಂಬಾ ಇಷ್ಟ. ನಿಮಗೇನೋ ಸ್ಟಿಕ್ಕು, ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮಗೇನಾದರೂ ಶೇಡ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ತಿಳಿಸ್ತೀನಿ. ಫೈನಲಿ ನನ್ನ ಮೇಕಪ್ಪು ಕಂಪ್ಲೀಟ್ ಆಗಬೇಕು ಅಂದರೆ ಖಂಡಿತ ಬಿಂದಿ ಇರಲೇಬೇಕು. ನನಗೆ ಬಿಂದಿ ಕಂಪಲ್ಸರಿ, ನಾನು ಇಟ್ಕೊತೀನಿ. ಸೊ ಬ್ಲ್ಯಾಕ್ ಬಿಂದಿ ಯೂಸ್ ಮಾಡಿ. ಸೊ ಇದು ನನ್ನ ಫೈನಲ್ ಲುಕ್. ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಸೊ ನನ್ನ ಶಾಪಿಂಗ್ ಹೇಗೆಲ್ಲ ನಡೆಯುತ್ತೆ ಅಂತ ಲೆಟ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ನಾವೆಲ್ಲ ಈಗ ರೆಡಿ ಆಗಿದ್ದೀವಿ ಶಾಪಿಂಗ್ ಹೋಗೋಕ್ಕೆ. ಹೂವಿ, ನಾವೆಲ್ಲ ಹೋಗ್ತಾ ಇರೋದಮ್ಮ ಇವತ್ತು? ಫುಲ್ ಖುಷಿಯಾಗಿದ್ದಾಳೆ ಶಾಪಿಂಗ್ ಹೋಗೋಕ್ಕೆ. ಎಲ್ಲಿ ಹೋಗ್ತಾ ಇರೋದು? ಅಲ್ಲ, ಅವ್ರಿಗೆ ಹೇಳು, ಎಲ್ಲಿಗೆ ಹೋಗ್ತಾ ಇರೋದು? ಶಾಪಿಂಗ್. ಎಲ್ಲಿಗೆ? ಅದೇ ಎಲ್ಲಿ ಶಾಪಿಂಗು? ಎಲ್ಲಿಗೆ ಹೇಳು ಶಾಪಿಂಗ್ ಹೋಗ್ತಾ ಇರೋದು? ಎಲ್ಲಿ ಹೋಗ್ತಾ ಇರೋದು? ಮಲ್ಲೇಶ್ವರಂ. ಉವಿ ಬಾಯ್ ಬಾಯ್. ಬಾಯ್ ಸಿಂಬಲ್ ಬಾಯ್. ಬಾಯ್ ಸಿಂಬು. ಸಿಂಬಾ ಅಂದರೆ ನಮ್ಮ ಪಾಪು. ನಾನು ಅವನ್ನ ಬಿಟ್ಬಿಟ್ಟು ಶಾಪಿಂಗ್ ಹೋಗ್ತಿದ್ದೆ. ಬಾಯ್ ಅಂತ ಹೇಳಿ ಎಷ್ಟು ಖುಷಿಯಾಗಿ ಹೋಗ್ತಿದ್ರು ಸಹ ತುಂಬಾ ಟೆನ್ಷನ್ ಇತ್ತು, ಹೇಗಿರ್ತಾನೋ ಏನೋ 1 ಡೇ ಫುಲ್ ಅಂತ ಹೇಳಿ. ಪ್ರೀವಿಯಸ್ ಆಗಿ ನಾನು ಒಂದಿನ ಅವನ್ನ ಬಿಟ್ಟು ಹೋಗಿದ್ದೆ, ಅವನು ಆರಾಮಾಗಿದ್ದ ಅಮ್ಮ ಹತ್ರ. ಸೊ ಪೀಸ್ಫುಲ್ಲಾಗಿ ನಾನು ಹೋಗ್ಬೋದು ಅಂತ ಹೇಳಿ ನಾವು ಇನ್ನೊಂದು ದಿನ ಶಾಪಿಂಗ್ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮಕ್ಕಳಿಗೆ ಬಟ್ಟೆ ತರಕ್ಕಂತಲೇ ಹೋಗ್ತಾ ಇರೋದು. ಅದಕ್ಕೆ ನಮ್ಮ ಅಕ್ಕ ಮಗಳನ್ನ ನಮಗೆ ಅದು ಡ್ರೆಸ್ಸು ಅದೆಲ್ಲ ಗೊತ್ತಾಗುತ್ತೆ ನೀಟಾಗಿ ಅಂತ ಹೇಳಿ ನಾವು ಮೆಟ್ರೋದಲ್ಲಿ ಹೋಗಿದ್ದು. ನಾವು ಮೆಟ್ರೋದಲ್ಲಿ ಹೋಗಿ
ಮಲ್ಲೇಶ್ವರಮಲ್ಲಿ ನಮಗೆ ಡೈರೆಕ್ಟ್ ಮೆಟ್ರೋ ಇರುತ್ತೆ ಅಲ್ವಾ, ಆರ್ ವಿ ರೋಡಲ್ಲಿ ಚೇಂಜ್ ಮಾಡಿದ್ರೆ ಮಲ್ಲೇಶ್ವರಂಗೆ ಹೋದ್ವಿ. ಮಲ್ಲೇಶ್ವರಂಗೆ ಹೋಗಿ ನಾವು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮೊದಲಿಗೆ ನಾವು ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿ ನೋಡಿದ್ವಿ ಕೆಲವೊಂದು ಎಲ್ಲಿ ಚೆನ್ನಾಗಿ ಬಟ್ಟೆ ಇರುತ್ತೆ ಅಂತ ಹೇಳಿ, ತುಂಬ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಮಗೆ ತುಂಬ ಟ್ರೆಂಡಿಂಗಲ್ಲಿ ಇದ್ದಿದ್ದು ಅಂದರೆ ಟೈನಿ ಹಟ್ಸು. ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಅಲ್ಲಿ ಬಟ್ಟೆ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳಿ ನಾವು ಮಲ್ಲೇಶ್ವರಮಿಂದ ಆಟೋ ಬುಕ್ ಮಾಡಿಕೊಂಡು ಟೈನಿ ಹಟ್ಸ್ ಮೆಟ್ರೋ ಸ್ಟೇಷನಿಂದ ಹೋದ್ವಿ. ಇಲ್ಲಿ ನಾವು ಕೆಲವೊಂದು ಕಲೆಕ್ಷನ್ಸ್ನ ನೋಡಿದ್ವಿ. ನಮಗೆ ಪರ್ಟಿಕ್ಯುಲರ್ ಕಲರ್ ಪ್ಯಾಟ್ರನ್ ಇದ್ದಿದ್ದರಿಂದ ನನಗೆ ಇಲ್ಲಿ ಅಷ್ಟೊಂದು ನನಗೇನು ಸೆಲೆಕ್ಷನ್ಸ್ ಆಗಲಿಲ್ಲ. ಇನ್ನೊಂದು ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ನಾವು ಹೋಗಿದ್ದ ಟೈಮ್ಗೆ ಇಲ್ಲಿ ಎಲ್ಲನೂ ಔಟ್ ಆಫ್ ಸ್ಟಾಕ್ ಆಗಿತ್ತು. ಅವರು ತೋರಿಸಿದಂತಹ ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ತೋರಿಸಿದ್ರು ಅದೆಲ್ಲ ಯಾವುದು ನನಗೇನು ಒಂದು ಕ್ಲಾತೂ ಸಿಗಲಿಲ್ಲ ಅಲ್ಲಿ. ಸರಿ ಅಂತ ಹೇಳಿ ನಾನು ಅಲ್ಲಿ ಅಕ್ಕ ಮಗಳಿಗೆ ಕೆಲವೊಂದು ಬಟ್ಟೆ ತೊಗೊಂಡು ನಾವು ನೆಕ್ಸ್ಟು ಬೇರೆ ಎಲ್ಲಾದರೂ ನೋಡೋಣ ಅಂತ ಹೇಳಿ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ನೋಡ್ಕೊಂಡು ಹೋಗ್ತಿದ್ವಿ. ನಮಗೆ ಟೈಮು ತುಂಬ ಕಡಿಮೆ ಇದ್ದಿದ್ದರಿಂದ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿಲ್ಲ ಮಲ್ಲೇಶ್ವರಮಲ್ಲಿ. ಅಲ್ಲಿ ಆಲ್ರೆಡಿ ನಾವು ಹೋಗಿ ಅದೆಲ್ಲ ನೋಡೋಷ್ಟಿಗೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಅಲ್ಲೇ ನಾವು ಊಟ ಮಾಡಿಕೊಂಡು ಅವರೇ ಬೇಳೆ ಮೇಳ ಅಂತ ಹೇಳಿ ಭರ್ಜರಿ ಭೋಜನಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಯಾರೆಲ್ಲ ಮಲ್ಲೇಶ್ವರಂಗೆ ಹೋಗ್ತಿದ್ರು ಈ ಊಟನ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಆವಾಗ ನಾವು ಟೈಮಲ್ಲಿ ಅವರೇ ಕಾಯಿ ಮೇಳ ನಡೀತಿತ್ತು. ಎಲ್ಲ ಪ್ರತಿಯೊಂದು ಊಟನೂ ಅವರೇ ಬೇಳೆಯಲ್ಲೇ ಮಾಡಿದ್ರು. ಟ್ರಸ್ಟ್ ಮೀ, ಐಸ್ ಕ್ರೀಮ್ ಸಹ ಅವರೇ ಬೇಳೆಯಲ್ಲೇ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಸರಿ ಆಯಿತು ಅಂತ ಹೇಳಿ ನಾವು ಒಂದು ಪೆಂಡೆಂಟ್ ತೊಗೊಳ್ಬೇಕಿತ್ತು, ಸಿಲ್ವರ್ ಪೆಂಡೆಂಟು. ಅದನ್ನು ನಾನು ಗಮ್ ಚಿಲವರ್ಸಲ್ಲಿ ಬಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ. ನಾನು ಮಾಡಿಲ್ಲ, ನಾನು ಕಾಲ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಏನು ಪೆಂಡೆಂಟ್ ತೊಗೊಂಡೆ ಅಂತ ಹೇಳಿ. ನೆಕ್ಸ್ಟು ನಾವು ಮಲ್ಲೇಶ್ವರಮಿಂದ ಫೈನಲಿ ನಾವು ಡಿಸೈಡ್ ಆದ್ವಿ ಮೆಟ್ರೋ ಶಾಪಿಂಗ್ಗೆ ನಮಗೆ ಬೆಸ್ಟ್ ಪ್ಲೇಸ್ ಅಂತ ಅಂದರೆ ಅದು ಲಾಲ್ ಬಿಲ್ಡಿಂಗ್ ಚಿಕ್ಕಪೇಟೆ ಅಂತ ಹೇಳಿ. ಅಲ್ಲಿಂದ ನಾವು ಆಟೋ ಬುಕ್ ಮಾಡಿಕೊಂಡು ಫೈನಲ್ ಆಗಿ ನಾವು ಲಾಲ್ ಬಿಲ್ಡಿಂಗ್ಗೆ ಬಂದ್ವಿ. ಬಸ್ಸು ಅಥವಾ ಮೆಟ್ರೋ ಮತ್ತೆ ತೊಗೊಂಡು ನಾವು ಬರಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಲೇಟ್ ಆಗಿತ್ತು, ಮಗುನ ಮನೇಲಿ ಬಿಟ್ಬಿಟ್ಟು ಹೋಗಿದ್ದರಿಂದ ಇಲ್ಲಿ ಚಿಕ್ಕಪೇಟೆಗೆ ನಾವು ಬಂದ್ವಿ. ಚಿಕ್ಕಪೇಟೆಯಲ್ಲಿ ನಮಗೆ ಬೇಕಾಗಿದ್ದಂತಹ ಕಲರು, ಡ್ರೆಸ್ ಕೋಡ್ ನಾವು ಏನು ಅನ್ಕೋತಿದ್ವು ಮತ್ತು ಮಕ್ಕಳಿಗೆ ಕ್ಯಾಶುವಲ್ಸು ಸ್ವಲ್ಪ ಅದೆಲ್ಲ ನೋಡಿದ್ವಿ. ಅದೆಲ್ಲ ನಾವು ಇಲ್ಲಿ ಲಾಲ್ ಬಿಲ್ಡಿಂಗಲ್ಲಿ ಶಾಪ್ ಮಾಡಿದ್ವಿ. ಯಾರೇ ಆಗಲಿ ನನ್ನ ಒಂದು ಸಜೆಷನ್ನು, ಮಕ್ಕಳಿಗೆ ನೀವೇನಾದರೂ ಬಟ್ಟೆ ನೋಡ್ತಿದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಎತ್ನಿಕ್ ವೇರು, ಕ್ಯಾಶುವಲ್ಸು, ಪ್ರತಿಯೊಂದು ಡೈಲಿ ಯೂಸ್ ಬಟ್ಟೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಟ್ರೈ ಮಾಡ್ಬೋದು. ಇಲ್ಲಿ ಬಟ್ಟೆ ತುಂಬ ಚೀಪ್ ಅಂತ ಹೇಳಿ ನಾನು ಹೇಳೋಣ. ಇಲ್ಲಿ ಬಟ್ಟೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇದ್ದೇ ಇರುತ್ತೆ ಲಾಲ್ ಬಿಲ್ಡಿಂಗಲ್ಲಿ ಚಿಕ್ಕ ಮಕ್ಕಳ ಬಟ್ಟೆ. ಬಟ್ ಆದ್ರೂ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ದ ಕ್ಲಾತ್ಸ್ ನಮ್ಮ ಮಕ್ಕಳಿಗೆ ನಾವು ಟ್ರೈ ಮಾಡಬೇಕು ಅಂತ ಹೇಳಿದಾಗ ನಾವಿಲ್ಲಿ ವಿಸಿಟ್ ಮಾಡಲೇಬೇಕು. ಒಕೇಶ್ನಲ್ಲಿ ನಾವು ಫಂಕ್ಷನ್ಸ್ಗೆ ವೇರ್, ಪಾರ್ಟಿ ವೇರ್ಗೆ ಅದೆಲ್ಲ ಬಟ್ಟೆ ಒಂದೇ ಕಡೆ ಮಕ್ಕಳಿಗೆ ನಮಗೆ ಸಿಕ್ಬಿಡುತ್ತೆ. ನಾವಿಲ್ಲಿ ಏನೆಲ್ಲ ಶಾಪ್ ಮಾಡಿದ್ವಿ, ಏನೆಲ್ಲ ತೊಗೊಂಡ್ವಿ ಅಂತ ಹೇಳಿ ನಾನು ನೆಕ್ಸ್ಟ್ ಹಾಲ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ನನ್ನ ಮಲ್ಲೇಶ್ವರಂ ಚಿಕ್ಕಪೇಟೆ ಕಮರ್ಷಿಯಲ್ ಹಾಲ್ ವಿಡಿಯೋ ಮಾಡ್ತೀನಿ, ಅಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಇದು ನನ್ನ ಶಾಪಿಂಗ್ ವಿಡಿಯೋ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.